ಬೆಂಗಳೂರಿನಲ್ಲಿ ಪ್ರತಿಭಟನೆಗೂ ತಟ್ಟಿದೆ ಗ್ಯಾಸ್ ಟ್ರಬಲ್. ಪ್ರತಿಭಟನಾ ನಿರತರಿಗೆ ಭೋಜನ ವ್ಯವಸ್ಥೆಗೂ ಗ್ಯಾಸ್ ಸಂಕಷ್ಟ ಎದುರಾಗಿದ್ದು ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿಗಾಗಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಊಟದ ವ್ಯವಸ್ಥೆಗೆ ಗ್ಯಾಸ್ ಇಲ್ಲದೆ ಸೌದೆ ಬಳಕೆ ಮಾಡ್ತಾ ಇದ್ದಾರೆ. ಪ್ರತಿಭಟನಾ ನಿರತರಿಗೆ ಭೋಜನ ವ್ಯವಸ್ಥೆಗೂ ಈಗ ಗ್ಯಾಸ್ ಸಂಕಷ್ಟ ಎದುರಾಗಿದ್ದು ಸೌದೆ ಒಲೆಯಿಂದ ಅಡುಗೆ ತಯಾರು ಮಾಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ದೇಶದಲ್ಲಿ ಇವಾಗ ಆಲ್ರೆಡಿ ಏನು ಯುದ್ಧ ಶುರು ಆಗಿದೆ. ಇದರ ಎಫೆಕ್ಟ್ ಬೆಂಗಳೂರಿಗೆ ಒಂದು ತಟ್ಟಿ ಸಾಕಷ್ಟು ದಿನಗಳೇ ಆಗಿದೆ. ಬೆಂಗಳೂರಿನ ಹಲವು ರೆಸ್ಟೋರೆಂಟ್ಗಳು ಕೂಡ ಗ್ಯಾಸ್ ಇಲ್ಲದೆ ಹೋಟೆಲ್ಗಳು ಇವಾಗ ಆಲ್ರೆಡಿ ಕ್ಲೋಸ್ ಆಗ್ತಾ ಇದೆ. ಇದರ ಒಂದು ಬಿಸಿ ಪ್ರತಿಭಟನೆಗೂ ಕೂಡ ತಟ್ಟಿರುವಂಥದ್ದು. ಇಲ್ಲೂ ಕೂಡ ಏನು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪ್ರತಿಭಟನೆಯನ್ನು ಬೆಂಗಳೂರಲ್ಲಿ ಯಾವಾಗಲೂ ಕೂಡ ಮಾಡ್ತಾ ಇರ್ತಾರೆ. ಇವತ್ತು ಕೂಡ ಒಳ ಮೀಸಲಾತಿ ಏನಿದೆ ಆ ಒಂದು ಪ್ರೊಟೆಸ್ಟ್ ಇರುವಂಥದ್ದು. ಇಲ್ಲೂ ಕೂಡ ಗ್ಯಾಸ್ ಟ್ರಬಲ್ ಆಗಿರುವಂಥದ್ದು, ಅಂದರೆ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದಾಗಿ ಇಲ್ಲೂ ಕೂಡ ಸೌದೆಯನ್ನು ಬಳಸಿ ಒಂದು ಏನು ಪ್ರತಿಭಟನೆಗೆ ಬಂದಿರುವಂತಹ ಏನು ಪ್ರತಿಭಟನಾ ನಿರತರು, ಧರಣಿ ನಿರತರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಸೌದೆ ಒಲೆಯನ್ನು ಬಳಸಿ ಅಡುಗೆಯನ್ನು ಇಲ್ಲಿ ತಯಾರನ್ನು ಮಾಡ್ತಿರುವಂಥದ್ದು. ಅಂದರೆ ಇಲ್ಲಿನ ಒಂದು ಏನು ಈ ಸಿಬ್ಬಂದಿ ಏನಿದ್ದಾರೆ ಇವಾಗ ಆಲ್ರೆಡಿ ಗ್ಯಾಸನ್ನು ಬಳಸಿ ಇಡೀ ಒಂದು ಏನು ಇವತ್ತಿನ ಒಂದು ಪ್ರೊಟೆಸ್ಟ್ನಲ್ಲಿ ಭಾಗವಹಿಸುವಂತಹ ಅಷ್ಟು ಪ್ರತಿಭಟನಾಕಾರರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಗ್ಯಾಸ್ನಲ್ಲೇ ಒಂದು ಅಡುಗೆಯನ್ನು ಮಾಡಿ ಒಂದು ಬಡಿಸ್ತಿರುವಂಥದ್ದು. ಅಂದರೆ ಮುಂಚೆ ಆದರೆ ಫ್ರೀಡಂ ಪಾರ್ಕಲ್ಲಿ ಒಂದಷ್ಟು ಅವ್ರಿಗೆ ಊಟದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅದರಲ್ಲಿ ಗ್ಯಾಸನ್ನು ಬಳಸಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗ್ತಾ ಇತ್ತು. ಆದರೆ ಗ್ಯಾಸಿನ ಕೊರತೆ ಇಡೀ ಒಂದು ಬೆಂಗಳೂರಿನಲ್ಲಿ ಎಲ್ಲ ಕಡೆ ಇದೆ. ಇವಾಗ ಆಲ್ರೆಡಿ ಸಾಕಷ್ಟು ಹೋಟೆಲ್ಗಳು ಕ್ಲೋಸ್ ಆಗಿಬಿಟ್ಟಿದೆ. ಹೀಗಾಗಿನೇ ಇಲ್ಲಿನ ಒಂದು ಪ್ರತಿಭಟನೆಗೂ ಕೂಡ ಒಂದು ಗ್ಯಾಸಿನ ಒಂದು ಟ್ರಬಲ್ ತಟ್ಟಿದೆ ಅಂತಲೇ ಹೇಳ್ಬೋದು. ಹೀಗಾಗಿನೇ ಬೆಳಗ್ಗೆಯಿಂದನೂ ಕೂಡ ಏನು ಬೃಹತ್ ಮಟ್ಟದಲ್ಲಿ ಇವತ್ತೊಂದು ಪ್ರತಿಭಟನೆ ನಡೀತಾ ಇದೆ. ಈ ಒಂದು ಪ್ರತಿಭಟನೆಗೆ ಸೌದೆಯನ್ನು ಬಳಸಿ ಅಡುಗೆಯನ್ನು ಮಾಡಿ ಪ್ರತಿಭಟನಾ ನಿರತರೇನಿದ್ರೆ ಅವರಿಗೆಲ್ಲ ಮಧ್ಯಾಹ್ನದ ಒಂದು ಭೋಜನದ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.